ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಬರ್ಡೇ. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿದ್ದೀವಿ. ಬರ್ಡೇ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಇವಾಗ ರೆಡಿಯಾಗಿ ಎಲ್ಲ ಹೋಗ್ತಾ ಇದ್ದೀವಿ. ಮನೇಲಿ ಸ್ವಲ್ಪ ಅಡುಗೆನೂ ಮಾಡಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ತುಂಬ ಜನ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಸೊ ಬನ್ನಿ ಹೋಗೋಣ ಇವಾಗ. ಇವತ್ತು ಸೋಮವಾರ, ಸೊ ವೆಜ್ ಮಾಡಬೇಕಾಗಿತ್ತು. ವೆಜ್ಜಲ್ಲಿ ಏನೇನು ಇಷ್ಟ ಆಗುತ್ತೋ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ, ಕಾಬೂಲ್ ಕಳ್ಳೆ ಪಲ್ಯ ಎಲ್ಲ ಮಾಡಿದ್ದೆ. ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಪಾಯಸ ಕೊಟ್ಟೆ. ಅವರು ಕೂಡ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿದ್ದು ಟೆಂಪಲ್ಗೆ ಹೋಗೋಣ ಅಂತ. ತುಂಬ ಲೇಟಾಗೆ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗಿಬಿಟ್ಟು ಮಧ್ಯಾಹ್ನ 1 ಆಗಿತ್ತು ಮನೆ ಬಿಡೋಷ್ಟೊತ್ತಿಗೆ. ಇವಾಗ ನಾವು ಹೋಗ್ತಾ ಇರೋದು ಕೋಟಿಲಿಂಗೇಶ್ವರ ಟೆಂಪಲ್ಗೆ. ತುಂಬ ವರ್ಷಗಳೇ ಆಗಿದೆ. ಮದುವೆ ಆದಮೇಲೆ ನಾವು ಒಂದ್ಸಲಿನೂ ಈ ಟೆಂಪಲ್ಗೆ ಹೋಗಿಲ್ಲ. ಮದುವೆಗಿಂತ ಮುಂಚೆ ಫಸ್ಟು ಲವ್ ಮಾಡಬೇಕಾದ್ರೆ ನಾವಿಬ್ಬರು ಹೊರಗಡೆ ಅಂತ ಹೋಗಿದ್ದು ಇದೇ ದೇವಸ್ಥಾನಕ್ಕೇ. ಸೊ ತುಂಬ ಮೆಮೊರೀಸ್ ಇದೆ. ಅದನ್ನೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇವಾಗ ಫ್ಯಾಮಿಲಿ ಸಮೇತ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಆ ಊರೊಳಗಡೆ ಹೋಗ್ತಿದ್ದಂಗೆ ನನಗಂತೂ ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ಬಟ್ ನಾವು ಬಂದಾಗ ಇಬ್ಬರೇ ಬಂದಿದ್ವಿ. ಇವಾಗ ಗಂಡ ಹೆಂಡ್ತಿ ಮಕ್ಕಳು ಸಮೇತ ಕರ್ಕೊಂಡು ಬಂದಿದ್ದೀವಿ. ಅದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ತುಂಬ ಚೇಂಜಸ್ ಆಗಿದೆ. ಬಿಕಾಸ್ ನಾವು ಹೋಗಿ ಆಲ್ಮೋಸ್ಟ್ ಒಂದು 7 to 8 ಇಯರ್ಸ್ ಆಗಿದೆ. ಆ್ಯಂಡ್ ಹೋಗ್ತಿದ್ದಂಗೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಪೂಜೆ ಸಾಮಾನೆಲ್ಲ ಇಸ್ಕೊಂಡು ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು, ತುಂಬ ಜನ ಇದ್ದರೂ ಕೂಡ. ಆ್ಯಂಡ್ ಇವಾಗ ಅಲ್ಲಿ 20 ರೂಪೀಸ್ ಟಿಕೆಟ್ ಕೂಡ ಮಾಡಿದ್ದಾರೆ. ಅಬೋವ್ 6 ಇಯರ್ಸ್ ಮಕ್ಕಳಿಗೂ ಕೂಡ 20 ರೂಪಾಯಿ ಟಿಕೆಟ್ ತೊಗೋಬೇಕು. ನಾವು ಹೋದಾಗೆಲ್ಲ ಫ್ರೀಯಾಗೇ ಬಿಡ್ತಾಯಿದ್ರು. ಈ ಥರ ಟಿಕೆಟ್ ಎಲ್ಲ ಏನೂ ಇದ್ದಿದ್ದಿಲ್ಲ ಮೊದಲೆಲ್ಲ. ಇವಾಗ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ. ಸೊ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡು ಹೋಗಿ ಅಲ್ಲಿ ಟಿಕೆಟ್ ಕೂಡ ತೊಗೊಂಡ್ವಿ ಎಲ್ಲರಿಗೂ ಸೇರಿಸಿ. ಬುಜ್ಜಿ ಬೇಬಿಗೆಲ್ಲ ಏನೂ ತೊಗೊಂಡಿಲ್ಲ. ಆ್ಯಂಡ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಲಿಂಗಗಳನ್ನೆಲ್ಲ ಇನ್ನೂ ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಬುಜ್ಜಿ ಬೇಬಿಗಂತೂ ಭಕ್ತಿ ಉಕ್ಕಿ ಹರಿತಾ ಇತ್ತು. ಎಲ್ಲ ಕಡೆ ಅವ್ನಿಗೆ ಅಲ್ಲಿ ಶಿವಲಿಂಗ ಕಾಣಿಸ್ತಾ ಇರೋದಕ್ಕೆ ಏನೋ ಗೊತ್ತಿಲ್ಲ, ಎಲ್ಲ ಹತ್ರನೂ ಹೋಗಿ ಕೈ ಮುಗಿಯೋದು, ಅಡ್ಡ ಬೀಳೋದು, ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಾಯಿದ್ರು. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಫುಲ್ಲು ದೇವಸ್ಥಾನ ಎಲ್ಲ ನಾವು ರೌಂಡ್ ಹೊಡಿತಾ ಇದ್ವಿ ಎಲ್ಲ ಕಡೆ ನೋಡಿಕೊಂಡು. ಆವಾಗ ತುಂಬ ಕಮ್ಮಿ ಇತ್ತು, ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸಖತ್ತಾಗಿತ್ತು. ತುಂಬ ವರ್ಷ ಆದಮೇಲೆ ಹೋಗ್ತಾ ಇರೋದ್ರಿಂದ ಫಸ್ಟು ಹೋಗಿ ದೇವಸ್ಥಾನದಲ್ಲಿ ದೇವ್ರಿಗೆ ನಮಸ್ಕಾರ ಹಾಕಿದ್ವಿ. ಮೇಯ್ನ್ ದೇವ್ರು ಏನು ಟೆಂಪಲ್ ಇರುತ್ತಲ್ಲ ಅಲ್ಲಿಗೆ ಹೋಗಿ, ಅದಾದಮೇಲೆ ಅಲ್ಲಿ ನಮ್ಮ ಮನೆ ದೇವ್ರು ಕೂಡ ಇತ್ತು, ವೆಂಕಟರಮಣ, ಅಲ್ಲಿಗೂ ಕೂಡ ಹೋಗಿ ನಮಸ್ಕಾರ ಹಾಕೋಣ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಇಲ್ಲಿ ಲಡ್ಡು ಎಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ತುಂಬ ವರ್ಷ ಆದಮೇಲೆ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಮನೆಗೂ ಕೂಡ ತೊಗೊಂಡ್ವಿ. ಹಾಗೆ ಇಲ್ಲಿ ಮಕ್ಕಳಾಗದೇ ಇರೋರು ಬಂದು ತೊಟ್ಲು ಕಟ್ಟಿದ್ರೆ ಮಕ್ಕಳಾಗತ್ತೆ ಅಂತ ನಂಬಿಕೆ ಇದೆಯಂತೆ. ಸೊ ತುಂಬ ಜನ ಬಂದು ಕಟ್ತಾ ಇದ್ರು ಈ ಮರಕ್ಕೆ. ಸೊ ಈ ಮರದ ಹೂದ ಹೆಸರು ಏನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಅದಾದಮೇಲೆ ಅಲ್ಲಿಂದ ನಾವು ಮತ್ತೆ ಇನ್ನು ತುಂಬ ದೇವಸ್ಥಾನಗಳಿದೆ ಅದರಲ್ಲಿ. ಇವಾಗ ಫಸ್ಟ್ ಆದರೆ ಹೇಗೆ ಬೇಕಾದರೂ ಹಾಗೆ ಹೋಗ್ಬೋದಾಗಿತ್ತು. ಇವಾಗಿಲ್ಲ, ಪ್ರತಿಯೊಂದು ದೇವಸ್ಥಾನದ ಒಳಗಡೆನೂ ಹೋಗಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಅಂತಲೇ ರೂಟ್ ಥರ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡೇ ನೀವು ಮೇಯ್ನ್ ಏನು ಶಿವಲಿಂಗ ಇದೆಯಲ್ಲ ದೊಡ್ಡದು, ಅಲ್ಲಿಗೆ ಹೋಗೋಕ್ಕಾಗತ್ತೆ. ಸೊ ಹಾಗಾಗಿ ನಾವು ಕೂಡ ನೋಡಿಕೊಂಡು ಇವಾಗ ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕುಬೇರ ವೆಂಕಟರಮಣ ಲಕ್ಷ್ಮೀ ಅನುಗ್ರಹ ಹಸ್ಬೆಂಡ್ ಹೆಸರಲ್ಲಿ ಪೂಜೆ ಮಾಡಿಸಿ ಹಾಗೆ ಅರ್ಚನೆ ಕೂಡ ಮಾಡಿಸ್ಕೊಂಡು ನೆಕ್ಸ್ಟು ನಾವು 108 ಅಡಿ ಶಿವಲಿಂಗ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿಗೆ ಹೋಗ್ತಾನೂ ತುಂಬ ದೇವಸ್ಥಾನಗಳಿದೆ, ಬೇರೆ ಬೇರೆ ದೇವ್ರುಗಳೆಲ್ಲ ಇದೆ. ಅಲ್ಲೂ ಕೂಡ ಒಂದೊಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ತುಂಬ ವರ್ಷ ಆದಮೇಲೆ ಬಂದಿರೋದ್ರಿಂದ ತುಂಬ ಡಿಫ್ರೆನ್ಸ್ ಅಂತ ಅನಿಸುತ್ತೆ. ಬಿಕಾಸ್ ನಾವು ಬಂದಾಗೆಲ್ಲ ಈ ಥರ ಎಲ್ಲ ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ. ಇವಾಗ ಇರೋದಕ್ಕೂ ಅವಾಗ ಇದ್ದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಹೋಗ್ತಾ ಎಲ್ಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದ್ಕೊಂಡೇ ಹೋಗ್ತಾ ಇದ್ವಿ ನಾವು. ಬಿಕಾಸ್ ಅಲ್ಲಲ್ಲಿ ಈ ಥರ ಬರೆದಿದ್ದಾರೆ ಹಾಗಾಗಿ. ಅದಾದಮೇಲೆ ಫೈನಲಿ ನಾವು
108 ಅಡಿ ಇರೋ ಶಿವಲಿಂಗಕ್ಕೆ ಹತ್ರ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ದೀಪ ಎಲ್ಲ ಹಚ್ಬೋದು. ತುಂಬ ಜನ ಇದ್ದರು. ಆ್ಯಂಡ್ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಅವ್ರವ್ರ ಭಾಷೆಯಲ್ಲಿ, ಕನ್ನಡ, ತೆಲುಗು, ಹಿಂದಿ ಅಂತ. ಸೊ ದೇವಸ್ಥಾನ ಏನಕ್ಕಿದೆ, ಯಾವಾಗಾಯಿತು, ಇಲ್ಲಿ ಯಾಕೆ ದೇವಸ್ಥಾನ ಕಟ್ಟಿದ್ರು, ಹಾಗೆ ಇಲ್ಲಿ ಯಾಕೆ ಕೋಟಿಲಿಂಗೇಶ್ವರ ಅಂತ ಹೇಳ್ತಾರೆ ಅಂತ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಒಳಗಡೆ ಎಲ್ಲ ನಿಮಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ. ಆ್ಯಂಡ್ ಇಲ್ಲಿ ನಾವು ಕೂಡ ದೇವಸ್ಥಾನ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ದೀಪ ಎಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ತಕ್ಕೊತಾ ಇದ್ವಿ. ಫ್ಯಾಮಿಲಿ ಸಮೇತ ಹೋಗಿರೋದ್ರಿಂದ ಫಸ್ಟ್ ಫೋಟೋ ಇರಲಿ ಅಂತ ಹೇಳಿಬಿಟ್ಟು ನೀಟಾಗಿ ಅಲ್ಲಿರೋರ ಹತ್ರ ಕೇಳಿಕೊಂಡು ಫ್ಯಾಮಿಲಿ ಎಲ್ಲ ನಿಲ್ಲಿಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಆಪೋಸಿಟಲ್ಲಿ ನಮ್ಮ ನಂದಿ ಕೂಡ ಇದ್ದಾರೆ, ಅವರು ಕೂಡ ಅಷ್ಟೇ. ಮೊದಲಿಗಿತ್ತು ಅದು ಇವಾಗಲೂ ಹಾಗೇ ಇದೆ ಇದೆಲ್ಲ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ತುಂಬ ಲಿಂಗಗಳು ಹೊಸ್ದಾಗೆ ಸೇರ್ಪಡೆ ಕೂಡ ಆಗಿದೆಯಂತೆ. ಆ್ಯಂಡ್ ಪಕ್ಕದಲ್ಲೇ ಬಂದರೆ ಮತ್ತೆ ಈ ಥರ ಎಕ್ಸ್ಟ್ರಾ ಒಂದು ಮಾಡಿದ್ದಾರೆ. ಇದು ಚಿಕ್ಕದು, ಇಲ್ಲೂ ಒಂದು ಶಿವಲಿಂಗ ಇದೆ, ಅಪೋಸಿಟಲ್ಲಿ ಬಸವಣ್ಣ ಕೂಡ ಇದ್ದಾರೆ ಇಲ್ಲೂ ಕೂಡ. ಆ್ಯಂಡ್ ಸುತ್ತ ಹೆಣ್ಣು ದೇವ್ರುಗಳಿರುತ್ತಲ್ಲ ಅದನ್ನೆಲ್ಲ ಮಾಡಿದ್ದಾರೆ. ಇದೆಲ್ಲ ನಾವು ಹೋದಾಗ ಇದ್ದಿದ್ದಿಲ್ಲ, ಇದು ಹೊಸ್ದಾಗೆ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಇವಾಗ ನಾವು ನೆಕ್ಸ್ಟು ಅಲ್ಲೇ ಶಾಪಿಂಗಿಗೆ ಅಂತ ಒಂದು ಸ್ಟ್ರೀಟ್ ಥರ ಇದೆ. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ಬೋದು, ಏನು ಬೇಕಾದ್ರು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ. ನನ್ನ ಮಕ್ಕಳು ಇಬ್ಬರು ಫುಲ್ ಹಠ ಮಾಡೋಕ್ಕೆ ಹಿಡಿದ್ಬಿಟ್ರು. ಅದು ಯಾವುದೋ ಒಂದೇ ಒಂದು ಗನ್ನಿಗೋಸ್ಕರ ಬರೋರೆಲ್ಲ ನಮ್ಮನ್ನೇ ನೋಡೋಂಗೆ ಮಾಡಿದ್ರು. ಬಿಕಾಸ್ ಅಷ್ಟು ಅಳ್ತಾನೆ ಇದ್ರು ಅದೊಂದು ಗನ್ನಿಗೆ. ಅವರು 500 ರುಪೀಸ್ ಹೇಳಿದ್ರು. ಬಟ್ ಆ ಗನ್ ಅಷ್ಟೊಂದು ವರ್ತಿರಲ್ಲ ಅಂತ ಬೇಡ ಅಂದರೆ ಕೇಳಿಲ್ಲ. ಕೊನೆಗೂ ಹಠ ಮಾಡಿ ಹೇಗೋ ಮಾಡಿ ಆ ಗನ್ ಈಸ್ಕೊಳ್ಳೋವರೆಗೂ ಬಿಟ್ಟಿಲ್ಲ. ಇಬ್ರಿಗೂ ಬಾರ್ಗಿಂಗ್ ಮಾಡಿಬಿಟ್ಟು ಈಸ್ಕೊಟ್ವಿ. ಆವಾಗ ಅಲ್ಲಿಂದ ನಾವು ಕೂಡ ಇವಾಗ ಹೊರಟಿದ್ದೀವಿ. ಆನ್ ದ ವೇ ಬರ್ತಾ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು. ಇವಾಗ ಇದು ಹೈವೇ ಮಾಡಿದ್ದಾರೆ, ಒಂದೇ ರೋಡು ನಮ್ಮೂರಿಂದ. ಸೊ ಬೇಗನೆ ಬರ್ಬೋದು. ಫಸ್ಟ್ ಆದರೆ ನಾವು ಕೋಲಾರಕ್ಕೆ ಹೋಗಿ ಅಲ್ಲಿಂದ ಹೋಗಬೇಕಾಗಿತ್ತು. ಬಟ್ ಇವಾಗ ಹೈವೇ ಇರೋದ್ರಿಂದ ಬೇಗನೆ ಹೋಗ್ಬೋದು. ಸೊ ಅಲ್ಲಿಂದ ನಾವು ದೇವನಹಳ್ಳಿಗೆ ಬಂದ್ವಿ. ಮಧ್ಯಾಹ್ನ ಲಂಚೆಲ್ಲ ಬ್ರಂಚೇ ಆಗೋಗ್ಬಿಟ್ಟಿತ್ತು, ಸಂಜೆ ಆಗೋಗಿತ್ತು. ದೇಸಿ ಮಸಾಲ ಇದೆಯಲ್ಲ ಅಲ್ಲಿಗೆ ಬಂದಿದ್ವಿ. ಸೊ ಇಲ್ಲಿ ಅನ್ಲಿಮಿಟೆಡ್ ವೆಜ್ ಬಫೆ ಇರುತ್ತಂತೆ. ಸೊ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಆಲ್ಮೋಸ್ಟ್ ತುಂಬ ಟೈಮ್ ಬೇರೆ ಆಗೋಗಿತ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತ. ಬೇರೆ ಕಡೆ ಹೋಗಿ ಹುಡ್ಕೋಷ್ಟು ಪೇಷನ್ಸ್ ಕೂಡ ಇದ್ದಿದ್ದಿಲ್ಲ ನಮಗೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ತುಂಬ ವೆರೈಟಿ ಫುಡ್ ಎಲ್ಲ ಇತ್ತು. ಎಲ್ಲ ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಂಡು ತಿನ್ಬೋದು. ಫುಡ್ಡುಗಳ ಜೊತೆಗೆ ನಿಮಗೆ ಪಿಜ್ಜಾ ಮತ್ತು ಪಾಸ್ತಾ, ಅದ್ರ ಜೊತೆಗೆ ಪಾನಿಪುರಿ, ಆ ಥರ ಚಾಟ್ಸು ಎಲ್ಲನೂ ಕೊಡ್ತಾರೆ. ಎಲ್ಲನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಸೊ ಇಬ್ಬರಿಂದ ನಮಗೆ 780 ರುಪೀಸ್ ಏನೋ ಆಯಿತು. ಬಟ್ ಫುಡ್ ತುಂಬ ಚೆನ್ನಾಗಿತ್ತು. ಬರ್ಡೇ ಫುಡ್ನ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆಗೆಲ್ಲ. ಸೊ ಊಟ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಐಸ್ ಕ್ರೀಮ್ಸು, ಪಾನಿಪುರಿ ಎಲ್ಲ ತಿಂದ್ಕೊಂಡು, ಮಕ್ಕಳು ಕೂಡ ಅಷ್ಟೇ ಪಿಜ್ಜಾ ಎಲ್ಲ ತಿಂದರು. ಅವ್ರಿಗೂ ತಿನ್ನಿಸ್ಕೊಂಡು ನೆಕ್ಸ್ಟು ನಾನು ಕೇಕ್ ಆರ್ಡ್ರು ಕೊಟ್ಟಿದ್ನಲ್ಲ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಇವಾಗಲೇ ಹೋಗಿ ಕಲೆಕ್ಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಆರ್ಡ್ರು ಕೊಡೋಕ್ಕೆ ನಮ್ಮ ಹಸ್ಬೆಂಡ್ನೇ ಕರ್ಕೊಂಡೋಗಿದ್ದೆ. ಬಟ್ ಅವರಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ, ಏನಕ್ಕೆ ಕೊಡ್ತಾಯಿದ್ದೀನಿ ಅಂತ. ತುಂಬ ಸರ್ಪ್ರೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದು ಯಾವುದೂ ವರ್ಕ್ ಆಗಿಲ್ಲ. ಸ್ವಲ್ಪ ಬೇಜಾರು ಕೂಡ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಂಗೆ ಆಗತ್ತೆ ಅಂತ ಹೇಳಿಬಿಟ್ಟು ಕೇಕ್ ಆದರೂ ನೀಟಾಗಿ ಮಾಡಿಸೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ಅವ್ರಿಗೆ ಆರ್ಡ್ರು ಕೊಟ್ಟಿದ್ದೆ 2 ಡೇಸ್ ಮುಂಚೆನೇ. ಪ್ರತಿ ಸಲಿನೂ ಅಷ್ಟೇ ಪೇಸ್ಟ್ರಿ ಮೇನಿಯಾ ದೇವನಹಳ್ಳಿಯಲ್ಲಿ ಹೊಸ್ದಾಗಿ ಓಪನ್ ಆಗಿದೆ. ತುಂಬ ಚೆನ್ನಾಗಿ ಕೇಕ್ ಮಾಡಿಕೊಡ್ತಾರೆ. ನಾವು ಯಾವ ಥರ ಹೇಳ್ತೀವೋ ಆ ಥರನೇ ಅವರು ಮಾಡಿ ಕೊಡ್ತಾರೆ. ನನಗಂತೂ ಈ ನಡುವೆ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ಸೊ ಹಾಗಾಗಿ ನಾನು ಬೇರೆ ಎಲ್ಲೂ ಕಂಪೇರ್ ಮಾಡೋಕ್ಕೂ ಹೋಗಲ್ಲ. ಆ್ಯಂಡ್ ಬೇರೆ ಎಲ್ಲೂ ನಾನು ರಿಸ್ಕ್ ತೊಗೊಳಕ್ಕೂ ಹೋಗಲ್ಲ. ಪ್ರತಿ ಸಲಿನೂ ಇಲ್ಲೇ ಬಂದು ಕೇಕ್ ಕೂಡ ಆರ್ಡ್ರ್ ಕೊಟ್ಬಿಟ್ಟು ಹೋಗ್ತೀನಿ. ಆ್ಯಂಡ್ ತುಂಬ ಅಫೋರ್ಡಬಲ್ ಕೂಡ ಅಂತ ಅನಿಸುತ್ತೆ. ನಾನಿಲ್ಲಿ ಇವರಿಗೆ 2 ಕೇಕ್ನ ಆರ್ಡ್ರ್ ಮಾಡಿದ್ದೆ. ಒಂದು 1 kgದು, ಇನ್ನೊಂದು 1/2 kgದು. ಸೊ ನಾನು ಹೇಳಿರೋ ಥರನೇ ಡಿಸೈನ್ ಮಾಡಿಕೊಟ್ಟಿದ್ರು. ಜಸ್ಟ್ 900 ರುಪೀಸ್ ತೊಗೊಂಡ್ರು ಅಷ್ಟೇ. ಸೊ ತುಂಬ ವರ್ತ್ ಅಂತ ಅನಿಸುತ್ತೆ. ನಾನು ಹೋಗಿದ ತಕ್ಷಣ ಅವರು ಪ್ಯಾಕ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ತುಂಬ ಕೈಂಡಾಗೆ ಪ್ಯಾಕ್ ಮಾಡಿಬಿಟ್ಟು ಅವರೇ ತೊಗೊಂಡು ಬಂದು ಕಾರೊಳಗೆ ಕೂಡ ಇಟ್ಟರು. ಸೊ ತುಂಬ ಖುಷಿ ಆಯಿತು. ಅಲ್ಲಿಂದ ಕೇಕ್ ಎಲ್ಲ ತೊಗೊಂಡು ನೆಕ್ಸ್ಟು ನಾವಿವಾಗ ಮನೆ ಕಡೆ ಹೊರಟಿದ್ದೀವಿ. ನಮ್ಮ ಹಸ್ಬೆಂಡಿಗೆ ಫುಲ್ ಶಾಕು, ಏನಿದು 2 ಕೇಕ್ ತೊಗೊಂಡು ಬಂದಿದ್ಯಾ, ಏನಕ್ಕೆ, ಯಾಕೆ 2 ಕೇಕು ಅಂತ. ಸೊ ಅವ್ರಿಗೆ ಯಾವುದೇ ಥರ ಐಡಿಯಾನೇ ಇಲ್ಲ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗಿತ್ತಾ. ಸೊ ಎಲ್ಲನೂ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಆ ಥರ ಎಲ್ಲ ಏನೂ ಇಲ್ಲ, ಬಿಕಾಸ್ ಅವ್ರಿಗೆ ಅದೆಲ್ಲ ಇಷ್ಟನೇ ಆಗಲ್ಲ. ಜಸ್ಟ್ ಒಂದು ಸಿಂಪಲ್ಲಾಗಿ ದೇವಸ್ಥಾನ ಈ ಥರ ಟೆಂಪಲ್ಗೆ ಹೋಗೋದು, ಕೇಕ್ ಕಟ್ ಮಾಡಿಸಿದ್ರೆ ಸಾಕು. ತುಂಬ ಡೆಕೋರೇಷನ್ ಮಾಡೋದು ಅಂದೆಲ್ಲಾದರೆ ಅವರಿಗೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೂಡ ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ.
ಇವಾಗ ಕೇಕನ್ನೆಲ್ಲ ಅವರು ರೆಡಿ ಆಗಕ್ಕೆ ಕೇಳಿದ್ದೀನಿ ಇನ್ನೊಂದ್ಸಲಿ, ಬೇರೆ ಡ್ರೆಸ್ಗಳ ಕೊಡಿಸಿದ್ದೆ ನಾನು. ಸೊ ಅದನ್ನು ಹಾಕ್ಕೊಂಡು ಬನ್ನಿ ಅಂತ. ಇದು ಎಲ್ಲಿ ಬೀಳಿಸ್ಬಿಡ್ತಾನೋ ಅಂತ ಭಯನೇ ಆಗೋಗ್ಬಿಟ್ಟಿತ್ತು ನನಗೆ. ಅದಾದಮೇಲೆ ಹಸ್ಬೆಂಡ್ನ ಕರ್ಕೊಂಡು ಬಂದೆ ಕೇಕ್ ತೋರ್ಸೋಕ್ಕೆ. ಹಾಂ ಬಾ, ಓಪನ್ ಮಾಡಿ ನೋಡು, ಓಪನ್ ಮಾಡು ಫುಲ್ಲು. ಈ ಕಡೆ ತೆಗೀರಿ ಅದರಿಂದ. ಚಿರ್ಮ ಮುಟ್ಬೇಡ ಚಿರ್ಮ. ಏಯ್ ಅವರಿಗೆ ಖುಷಿ ಆಯಿತು, ಬಟ್ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಲ್ಲ. ಬರ್ಡೇ ಕೇಕ್ ಈ ಥರ ಮಾಡಿಸಿದ್ದೆ ಹಸ್ಬೆಂಡ್ ಆ್ಯಡ್ ಅಂತ, ಆ್ಯಂಡ್ ವಿ ಲವ್ ಯು ಅಂತ. ನೆಕ್ಸ್ಟು ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ 100K ಫಾಲೋವರ್ಸ್ ಕೂಡ ಕಂಪ್ಲೀಟ್ ಆಗಿದ್ದರು. ಅದಕ್ಕೂ ಕೇಕ್ ಕಟ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಸೊ ಬರ್ಡೇ ದಿನನೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿಸಿದ್ದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಚಿರು. ಸಿಂಪಲ್ ಆಗೇ ಮನೆ ಹತ್ರನೇ ಮಾಡಿದ್ದಲ್ವ, ಹಾಗಾಗಿ ನಾವು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಅಮ್ಮ, ಅವ್ರ ಅಪ್ಪ ಮತ್ತು ಅವ್ರ ಅತ್ತೆ ಕೂಡ ಇದ್ದರು ಕೆಳಗಡೆ. ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ವಿ. ನನ್ನ ಮೈದನ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು, ಅವ್ರು ಬರೋದು ನೈಟ್ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡಿಲ್ಲ ಅಷ್ಟೇ. ಆ್ಯಂಡ್ ಅಮ್ಮ ತಮ್ಮ ಎಲ್ಲ ಬರೋಕ್ಕಾಗಿಲ್ಲ, ಅವರೇ ನಮ್ಮನ್ನು ಕರೆದ್ರು, ಬಟ್ ನಮಗೆ ಹೋಗೋಕ್ಕೆ ಟೈಮ್ ಆಗಿಲ್ಲ. ಸೊ ಮನೆಯವರೇ ಸೇರಿಕೊಂಡು ಸಿಂಪಲಾಗೆ ಕೇಕೆಲ್ಲ ಕಟ್ ಮಾಡಿದ್ವಿ. ಅವ್ರಿಗಂತೂ ತುಂಬ ಖುಷಿ ಆಯಿತು, ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಅಟ್ಲೀಸ್ಟ್ ನಾನು ಅಂದ್ಕೊಂಡಿದ್ರಲ್ಲಿ ಒಂದು 50% ಮಾಡಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಅವ್ರು ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು, ಬಿಕಾಸ್ ನಮಗೋಸ್ಕರ ದುಡಿಯೋ ಜೀವ ಅದು. ಸೊ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ನನಗೆ ನನ್ನ ಖುಷಿಗಿಂತ ಅವ್ರು ಖುಷಿಯಾಗಿರೋದನ್ನೇ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಫೈನಲಿ ಅವ್ರು ಖುಷಿಯಾದರು ಅಂತ ಅಂದ್ಕೊತೀನಿ. ಆ್ಯಂಡ್ ಮನೆಯವ್ರ ಜೊತೆ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಅಕ್ಕಪಕ್ಕ ಮಕ್ಕಳೆಲ್ಲ ಇದ್ದಾರೆ. ಸೊ ಅವ್ರು ಬೆಳಗ್ಗೆನೇ ವಿಶ್ ಮಾಡಿದರು ನಮ್ಮ ಹಸ್ಬೆಂಡಿಗೆ, ಹಾಗಾಗಿ ಅವ್ರನ್ನೂ ಕೂಡ ಕರೆದ್ಬಿಟ್ಟು ಅವ್ರಿಗೂ ಕೂಡ ಕೇಕೆಲ್ಲ ಕೊಟ್ವಿ. ಮನೆಯವರೆಲ್ಲ ಸೇರಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಫೈನಲಿ ಗಾಳಿ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು, ಮಳೆ ಬಂದ್ಬಿಡುತ್ತೆ ಅಂತ ಬೇಗ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ಫೈನಲಿ ನಮ್ಮ ಹಸ್ಬೆಂಡ್ ಬರ್ಡೇ ಮುಗೀತು. ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಹೇಗೆ ಅನ್ನಿಸ್ತು? ಹ್ಯಾಪಿನಾ? ತುಂಬ ಹ್ಯಾಪಿ. ಇವತ್ತಂತೂ ಬರ್ತಡೇ ತುಂಬ ಇಷ್ಟ ಆಯಿತು. ಅದರಲ್ಲೂ ಲಾಸ್ಟ್ ಇಯರ್ ಬರ್ತಡೇ ಒಂದು 50K ಫಾಲೋವರ್ಸ್ ಆಗಿತ್ತು. ಲಾಸ್ಟ್ ಟೈಮು 50Kಗೆ ಸೆಲೆಬ್ರೇಟ್ ಮಾಡಿದರು. ಈ ಸಲ 2 ಕೇಕ್ ತೊಗೊಂಡಿದ್ಲು, ಏನಕ್ಕಂತ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು 100K. ಲಾಸ್ಟ್ ಟೈಮ್ ಅಂದ್ಕೊಂಡೆ, ಅವ್ರು ಹೇಳಿದ್ಲು 100Kಗೆ ಕೇಕ್ ಕಟ್ ಮಾಡಿಸ್ತೀನಿ ಅಂತ, ಬಟ್ ಮಾಡಿಸಿರಲಿಲ್ಲ. ನಾನು ಅಂದ್ಕೊಂಡೆ ಎಲ್ಲ ಮರ್ತೋಗಿದ್ದಾರೆ ಬಿಡು ಅಂತ. ಬಟ್ ಎರಡೂ ಸೇರಿಸಿ ಒಂದೇ ಸಲ ಮಾಡಿಸಿದ್ರು. ತುಂಬ ಖುಷಿಯಾಯಿತು. ಮತ್ತು ಬಟ್ಟೆ ಗಿಟ್ಟೆ ಸ್ವಲ್ಪ ಅದು ಇದು ಕೊಡಿಸಿದ್ರು. ಎಲ್ಲ ಖುಷಿಯಾಯಿತು. ದೇವಸ್ಥಾನ ಎಲ್ಲ ಹೋಗಿ ಬಂದ್ವಿ. ಇವತ್ತು ಫುಲ್ ಡೇ ಹ್ಯಾಪಿ. ಸೊ ನನಗೇನಂದರೆ ಇಬ್ಬರು ಜೊತೆಗೆ ಇರ್ತೀವಲ್ಲ, ಹಾಗಾಗಿ ಏನೂ ಸರ್ಪ್ರೈಸ್ ಮಾಡೋಕ್ಕಾಗಲ್ಲ. ಅವ್ರನ್ನ ಬಿಟ್ಟು ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ ಹೊರಗಡೆ. ಸೊ ಹಂಗಾಗಿ ಅದೊಂದು ಪ್ರಾಬ್ಲಮ್ಮು. ಆ್ಯಂಡ್ ಕೇಕ್ ತೊಗೊಂಡು ಬರೋಕ್ಕೂ ಅವ್ರನ್ನೇ ಕರ್ಕೊಂಡೋಗಿದ್ದೆ, ಬಟ್ ನಾನು ಏನು ಮಾಡಿಸ್ತಾ ಇದ್ದೀನಿ, ಯಾವ ಥರ ಏನು ಅಂತ ಅವ್ರಿಗೆ ಗೊತ್ತಿದ್ದಿಲ್ಲ. ಅಲ್ಲೇ ಈಚೆ ಇರೋ, ನಾನು ಆರ್ಡ್ರ್ ಮಾಡ್ಬಿಟ್ಟು ಬರ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿ ಇದು ಮಾಡಿ. ಸೊ ತೊಗೋಬೇಕಾದ್ರೂ ಅಷ್ಟೇ ಅವ್ರನ್ನ ಹೊರಗಡೆ ನಿಲ್ಸ್ಕೊಂಡು ನಾನು ತೊಗೊಂಡು ಮನೆಗೆ ತೊಗೊಂಡು ಬಂದಮೇಲೆ ತೋರಿಸಿದ್ದು. ಆ್ಯಂಡ್ ಖುಷಿ ಆಯಿತು ಅವ್ರ ಗ್ರೋತ್ನ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. 100K ಆಗಿದ್ದು. ಸಪ್ರೇಟಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿಲ್ಲ. ಇಟ್ಸ್ ಓಕೆ, ಇವಾಗ ಮಾಡಿದೆ. ಅವರು ಹ್ಯಾಪಿ ಅಂತ ಅಂದ್ಕೊತೀನಿ. ಫುಲ್ ಹ್ಯಾಪಿ ಇವತ್ತು. ಸೊ ನಮಗೂ ಖುಷಿ ಆಯಿತು. ಸೊ ಮಚ್ ಫಾರ್ ಯುವರ್. ಸಾಕು ಆ್ಯಂಡ್ ಥ್ಯಾಂಕ್ ಯು. ತುಂಬ ಜನ ವಿಶ್ ಮಾಡಿದ್ರಿ ಎಲ್ಲರಿಗೂ. ಸೊ ಅವ್ರಿಗೆ ಹೇಳಿದ್ದೀನಿ ನಾನು. ಸೊ ಇವತ್ತಿನ ವೀಡಿಯೋನ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಆ್ಯಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. And once again, happy birthday. Thank you. Bye bye.